ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕಾದ ಒಂದು ಪ್ರಮುಖ ವಿಷಯದ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಮನೆಯಲ್ಲಿ ದುಷ್ಟಶಕ್ತಿಗಳಿದೆಯೇ? ನಕಾರಾತ್ಮಕ ಶಕ್ತಿಗಳ ಲಕ್ಷಣಗಳು ಕಂಡುಬರುತ್ತದೆಯೇ? ಅವುಗಳಿಂದ ರಕ್ಷಣೆ ಪಡೆಯಲು ಯಾವ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಡೆದುಕೊಳ್ಳಬೇಕು ಎಂಬುದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇವೆ. ಮೊದಲನೆಯದಾಗಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ. ಜೀವನದಲ್ಲಿ ಎದುರಾಗುವ ಎಲ್ಲ ಸಮಸ್ಯೆಗಳಿಗೂ ಕೂಡ ದುಷ್ಟ ಶಕ್ತಿಯೇ ಕಾರಣ ಎಂದು ಹೇಳಲು ಸಾಧ್ಯವಿಲ್ಲ. ಆರೋಗ್ಯ ಸಮಸ್ಯೆಗಳು, ಮಾನಸಿಕ ಒತ್ತಡ, ಆರ್ಥಿಕ ತೊಂದರೆ, ಕುಟುಂಬದ ಕಲಹಗಳು ಅಥವಾ ಇತರ ಸಾಮಾನ್ಯ ಕಾರಣಗಳು ಇರಬಹುದು. ಆದ್ದರಿಂದ ಯಾವುದೇ ವಿಷಯವನ್ನ ವಿವೇಕದಿಂದ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಆದರೆ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಕೆಲವು ಮನೆಗಳಲ್ಲಿ ನಕಾರಾತ್ಮಕ ಶಕ್ತಿಗಳ ಪ್ರಭಾವವಿದೆ ಎಂದು ಹಲವರು ನಂಬುತ್ತಾರೆ. ಅಂತಹ ಸಂದರ್ಭದಲ್ಲಿ ಕೆಲವು ವಿಶೇಷ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ಉದಾಹರಣೆಗೆ, ಮನೆಯಲ್ಲಿ ಯಾವಾಗಲೂ ಜಗಳ, ಕೋಪ, ಅಸಮಾಧಾನ, ನೆಮ್ಮದಿ ಇಲ್ಲದ ವಾತಾವರಣ ಇರುವುದು, ಯಾವುದೇ ಶುಭ ಕಾರ್ಯ ಮಾಡಲು ಮುಂದಾದರೆ ಪದೇ ಪದೇ ಅಡ್ಡಿಗಳು ಎದುರಾಗುವುದು, ಮನೆಯಲ್ಲಿ ಮಕ್ಕಳಿಗೆ ಅಥವಾ ಹಿರಿಯರಿಗೆ ಕಾರಣವಿಲ್ಲದೆ ಭಯ, ಆತಂಕ, ದುಸ್ವಪ್ನಗಳು ಕಾಣಿಸಿಕೊಳ್ಳುವುದು, ಮನೆಯಲ್ಲಿ ಪೂಜೆ ಮಾಡಲು ಆಸಕ್ತಿ ಕಡಿಮೆಯಾಗುವುದು, ವ್ಯಾಪಾರದಲ್ಲಿ ನಿರಂತರ ನಷ್ಟವಾಗುವುದು, ಕೈಗೆ ಬಂದ ಹಣ ಕೈಯಲ್ಲಿ ಉಳಿಯದಿರುವುದು, ಉದ್ಯೋಗದಲ್ಲಿ ಪದೇ ಪದೇ ಸಮಸ್ಯೆಗಳು ಎದುರಾಗುವುದು. ಇಂತಹ ಅನುಭವಗಳನ್ನ ಕೆಲವರು ನಕಾರಾತ್ಮಕ ಶಕ್ತಿಗಳೊಂದಿಗೆ ಸಂಬಂಧಿಸುತ್ತಾರೆ. ಹಾಗಾದರೆ ಇದಕ್ಕೆಲ್ಲ ನಾವು ಏನು ಮಾಡಬೇಕು ಎಂಬುದು ನಿಮ್ಮ ಪ್ರಶ್ನೆ. ಮೊದಲನೆಯದಾಗಿ, ಪ್ರತಿದಿನ ಬೆಳಿಗ್ಗೆ ಮನೆಯನ್ನ ಸ್ವಚ್ಛವಾಗಿಡಿ. ಸ್ವಚ್ಛತೆ ಇರುವ ಸ್ಥಳದಲ್ಲಿ ಸಕಾರಾತ್ಮಕ ವಾತಾವರಣ ಹೆಚ್ಚಾಗುತ್ತದೆ ಎಂದು ನಮ್ಮ ಶಾಸ್ತ್ರಗಳು ಹೇಳುತ್ತವೆ. ನಂತರ ದೇವರ ಕೋಣೆಯಲ್ಲಿ ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಬೆಳಿಗ್ಗೆ ಮತ್ತು ಸಂಜೆ ದೇವರ ನಾಮಸ್ಮರಣೆ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಪ್ರತಿ ಮಂಗಳವಾರ ಮತ್ತು ಶನಿವಾರ ಶ್ರೀ ಹನುಮಂತನ ಆರಾಧನೆ ಮಾಡುವುದು ಉತ್ತಮ ಎಂದು ಹೇಳಲಾಗಿದೆ. ಹನುಮಾನ್ ಚಾಲೀಸ ಅಥವಾ ಶ್ರೀರಾಮನ ನಾಮಸ್ಮರಣೆ ಭಕ್ತಿಯಿಂದ ಮಾಡಿದರೆ ಮನಸ್ಸಿಗೆ ಧೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ. ಪ್ರತಿ ಶುಕ್ರವಾರ ದುರ್ಗಾದೇವಿ ಅಥವಾ ಮಹಾಲಕ್ಷ್ಮೀ ದೇವಿಯ ಪೂಜೆ ಮಾಡಬಹುದು. ಸೋಮವಾರ ಶಿವನಿಗೆ ಅಭಿಷೇಕ ಮಾಡುವುದು ಅಥವಾ ಓಂ ನಮಃ ಶಿವಾಯ ಎಂದ ಮಂತ್ರವನ್ನ ಜಪಿಸುವುದು. ಮನೆಯಲ್ಲಿ ವಾರಕ್ಕೊಮ್ಮೆ ದೇವರ ಸ್ತೋತ್ರಗಳು, ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಅಥವಾ ನಿಮಗೆ ನಂಬಿಕೆ ಇರುವ ದೇವರ ಭಜನೆಗಳನ್ನ ಹೇಳುವುದರಿಂದ ಮನೆಯ ವಾತಾವರಣ ಶಾಂತವಾಗುತ್ತದೆ ಎಂದು ಅನೇಕರು ನಂಬುತ್ತಾರೆ. ಇದರ ಜೊತೆಗೆ ಮನೆಯ ಸದಸ್ಯರು ಪರಸ್ಪರ ಪ್ರೀತಿ, ಗೌರವ ಮತ್ತು ಸಹಕಾರದಿಂದ ಬದುಕುವುದು ಅತ್ಯಂತ ಮುಖ್ಯ. ನಕಾರಾತ್ಮಕ ಮಾತುಗಳು, ದ್ವೇಷ, ಅಸೂಯೆ ಮತ್ತು ಕೋಪವನ್ನ ಕಡಿಮೆ ಮಾಡಿದರೆ ಮನೆಯ ವಾತಾವರಣವು ಉತ್ತಮವಾಗಿರುತ್ತದೆ. ಇನ್ನು ಕೆಲವರ ಮನೆಯಲ್ಲಂತೂ ಈ ರೀತಿಯಾದಂತಹ ದುಷ್ಟಶಕ್ತಿಗಳು ನಿಜವಾಗಿಯೂ ಇರುತ್ತವೆ. ಹಾಗೇನೆ ಅವರು ಮಾಡ್ತಕ್ಕಂತಹ ಕೆಲಸಗಳಲ್ಲಿ ಇರಬಹುದು ಅಥವಾ ಅವರ ಯೋಚನೆಯಲ್ಲಾಗಿರಬಹುದು, ಬರೀ ಕೆಟ್ಟ ದಾರಿಗಳೇ ಬರುತ್ತಿರುತ್ತದೆ. ಇಂತಹ ಸಂದರ್ಭದಲ್ಲಿ ಯಾರಿಗೆ ದುಷ್ಟಶಕ್ತಿಯ, ಯಾರ ಮನೆಯಲ್ಲಿ ದುಷ್ಟಶಕ್ತಿಯ ಸಂಭವವಿದೆಯೋ ಅಥವಾ ಕಾಟವಿದೆಯೋ ಅವರು ದೇವರ ಮನೆಯಲ್ಲಿ ಕುಳಿತು ಕುಂಕುಮವನ್ನ ಕೈಯಲ್ಲಿ ಹಿಡಿದು ನಾವು ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ಮಂತ್ರವನ್ನ 10 ರಿಂದ 20 ಬಾರಿ 1 ತಿಂಗಳು ಜಪಿಸಿದಲ್ಲಿ ಆಟೋಮೆಟಿಕ್ ಆಗಿ ಅವರ ಮನೆಯಲ್ಲಿ ದುಷ್ಟಶಕ್ತಿಯ ಕಾಟ ಕಡಿಮೆಯಾಗುತ್ತದೆ. ದುಷ್ಟಶಕ್ತಿಗಳು ಇಲ್ಲದಂತೆ ಆಗುವುದಂತೂ ಗ್ಯಾರಂಟಿ. ನೆನಪಿಡಿ, ದೇವರ ಮೇಲಿನ ನಂಬಿಕೆ, ಸತ್ಯದ ಜೀವನ, ಒಳ್ಳೆಯ ಕರ್ಮ ಮತ್ತು ಪ್ರಾಮಾಣಿಕತೆ ಇವುಗಳಿಗಿಂತ ದೊಡ್ಡ ರಕ್ಷಣೆ ಮತ್ತೊಂದಿಲ್ಲ. ನಮ್ಮ ಮನಸ್ಸು ಸಕಾರಾತ್ಮಕತೆಯಾಗಿದ್ದರೆ ಯಾವುದೇ ನಕಾರಾತ್ಮಕ ಶಕ್ತಿಯು ನಮ್ಮನ್ನು ಸುಲಭವಾಗಿ ದುರ್ಬಲಗೊಳಿಸಲು ಸಾಧ್ಯವಿಲ್ಲ. ಆದ್ದರಿಂದ ಪ್ರತಿದಿನ ದೇವರನ್ನ ಸ್ಮರಿಸಿ ಒಳ್ಳೆಯ ಕಾರ್ಯಗಳನ್ನ ಮಾಡಿ ಮನಸ್ಸಲ್ಲಿ ಸದಾ ಸಕಾರಾತ್ಮಕ ಚಿಂತನೆಗಳನ್ನ ಬೆಳೆಸಿಕೊಳ್ಳಿ. ದೇವರ ಕೃಪೆ ಇದ್ದರೆ ಎಲ್ಲ ಕಷ್ಟಗಳು ನಿಧಾನವಾಗಿ ದೂರವಾಗುತ್ತವೆ. ಈ ರೀತಿಯ ಜ್ಯೋತಿಷ್ಯ, ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಿಮ್ಮ ಜಾತಕ ಪರಿಶೀಲನೆ, ವೈಯಕ್ತಿಕ ಜ್ಯೋತಿಷ್ಯ ಸಲಹೆ, ವಾಸ್ತು ಸಲಹೆ ಹಾಗೂ ಆಧ್ಯಾತ್ಮಿಕ ಪರಿಹಾರಗಳಿಗಾಗಿ ಎಂದೇ ವಾಟ್ಸ್ಆಪ್ ಅಥವಾ ಕರೆ ಮಾಡಿ. ಮೇಲೆ ಕೊಟ್ಟಿರುವ ಅಥವಾ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಮೊಬೈಲ್ ಸಂಖ್ಯೆಗೆ ವಾಟ್ಸ್ಆಪ್ ಮಾಡೋದ್ರ ಮುಖಾಂತರ ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಕೂಡ ಪರಿಹಾರ ಕಂಡುಕೊಳ್ಳಬಹುದು. ಇದುವರೆಗೂ ನಮ್ಮ ವಿಡಿಯೋವನ್ನ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ, ನಿಮ್ಮ ಪ್ರೀತಿಗಾಗಿ ಅನಂತ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.